ಇಲ್ಲ ഇവിടെ സൂപ്പർ ಎಲ್ಲರಿಗೂ ನಮಸ್ಕಾರ. ಎಲ್ಲಪ್ಪ ಬೆಳಗ್ಗೆನೆ ಗುಂಪು ಕಟ್ಕೊಂಡೆಲ್ಲೋ ಹೋಗ್ತಿದ್ದೀನಿ ಅಂತಾನಾ? ಹಾ, ಸಮ್ಮರ್ ಮುಗಿತಾ ಬಂತಲ್ವಾ, ಅದಕ್ಕೆ ಸಮ್ಮರ್ಗೆ ಸೆಂಡ್ ಆಫ್ ಕೊಡೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಬೆಂಗಳೂರಿಂದ ಹೊರಟು ಬಿಡ್ದಿಲಿ ಬಿಸಿ ಬಿಸಿ ಬಿಡ್ದಿ ತಟ್ಟೆ ಇಡ್ಲಿ ತಿಂದು ಜರ್ನಿನ ಕಂಟಿನ್ಯೂ ಮಾಡೋದು. ನಾವು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ? ಬೆಂಗಳೂರಿಂದ ಜಸ್ಟ್ 28 ಕಿಲೋಮೀಟರ್ಸ್ ಅಲ್ಲಿರೋ ವಂಡರ್ಲಾಗೆ. 82 ಎಕರ್ ಲ್ಯಾಂಡ್ ಅಲ್ಲಿ ಈ ಒಂದು ವಂಡರ್ಫುಲ್ ಅಮ್ಯೂಸ್ಮೆಂಟ್ ಪಾರ್ಕ್ ನ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಏನೇನಿದೆ, ಹೇಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡೋಣ. ಬನ್ನಿ ಬನ್ನಿ. ಈ ಸಮ್ಮರ್ ಹೀಟ್ ನ ಬೀಟ್ ಮಾಡಕ್ಕೆ ನಾನು ಮತ್ತು ನನ್ನ ಅಣ್ಣ ಮಾಸ್ ಹೋಗ್ತಾ ಇರೋದು ವಂಡರ್ಲಾಗೆ. ನಾವೆಲ್ಲರೂ ಫುಲ್ ಎಕ್ಸೈಟ್ ಆಗಿದ್ದೀವಿ. ನಾವು ಆಡ್ತಾ ಇರೋದು ನೋಡಿದ್ರೇನೆ ನಿಮ್ಗೆಲ್ಲ ಗೊತ್ತಾಗ್ತಿದೆ ಅನ್ಸುತ್ತೆ ನಮ್ಮ ಎಕ್ಸೈಟ್ಮೆಂಟ್ ಬಗ್ಗೆ. ಅದಕ್ಕಿಂತ ಮುಂಚೆ ಕಾಸ್ಟ್ಯೂಮ್ ಚೇಂಜ್ ಆಗ್ಬೇಕಲ್ವಾ? ಸಮ್ಮರ್ ಸೀಸನ್ ಇರೋದ್ರಿಂದ ಕ್ರೌಡ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಬೇಗ ಎದ್ದು ಬೆಳಗ್ಗೆ 9:30ಗೆ ಇಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ಎಂಟ್ರಿ ಟೈಮ್ 11 o'clock. ಹೋಗ್ತಾ ಹೋಗ್ತಾ ಇದ್ರ ಡೀಟೇಲ್ಸ್ನ ಕೊಡ್ತೀನಿ. ಏನೋ ಮ್ಯೂಸಿಕ್ ಕೇಳಿಸ್ತಿದ್ಯಲ್ಲ ಎಂಟ್ರೆನ್ಸ್ ಇದ್ದ ಅಂತ ಓಡೋಡ್ಕೊಂಡು ಹೋದ್ವಿ. ವಾಟ್ ಎ ಕೋಆರ್ಡಿನೇಷನ್, ಸೂಪರ್ ಅಲ್ವಾ? ಹೋಗಿದ್ರು ಅರೌಂಡ್ 9 o'clock ಬಂದ್ರೆ ಇದನ್ನೆಲ್ಲ ಮಿಸ್ ಮಾಡದೆ ನೋಡ್ಬೋದು. ಇದೇ ಟಿಕೆಟ್ ಕೌಂಟರ್. ಇಲ್ಲಿ ಕಾಂಬೋ ಆಫರ್, ಬರ್ತ್ಡೇ ಆಫರ್, ಸ್ಟೂಡೆಂಟ್ ಆಫರ್ ಮತ್ತೆ ಸೀಸನ್ ಆಲ್ ಆಫರ್ ಎಲ್ಲ ಇರುತ್ತೆ. Ready to have fun?
ಒಳಗೋದ್ರೆ ಫುಲ್ ಶಾಪ್ಸು. ಯಾವ ಶಾಪ್ಸಿಗೆ ಹೋಗೋದು ಅಂತ ನೋಡ್ತಾ ನಮಗಿಷ್ಟ ಬಂದಿದ್ದ ಕಡೆ ಹೋದ್ವಿ. ಪಾರ್ಕ್ದು ಕಂಪ್ಲೀಟ್ ಮ್ಯಾಪ್ನ ಎಷ್ಟೊಂದು ಕಡೆ ಡಿಸ್ಪ್ಲೇ ಮಾಡಿರ್ತಾರೆ. ಎಂಟ್ರೆನ್ಸಲ್ಲಿ ಈ ಮ್ಯಾಪ್ದು ಒಂದು ಕಾಪಿ ಕೊಡ್ತಾರೆ. ಆ್ಯಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಈ ಮಿನಿ ಪೈರೇಟ್ ಶಿಪ್ಪಿಂದ ನಮ್ಮ ಡ್ರೈ ಗೇಮ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇಲ್ಲಿ ಹೈಟ್ ಬೇಸ್ ಮೇಲೆ ಅವರು ಆ ಗೇಮ್ನ ಆಡಬೇಕಾ ಅಥವಾ ಆಡಬಾರ್ದಾ ಅಂತ ಹೇಳ್ತಾರೆ. ಸಿಕ್ಕಿದ್ದೆ ಚಾನ್ಸು ಅಂತ ಎಲ್ಲ ಪುಟ್ ಗೇಮ್ಸಲ್ಲೂ ಕೂತ್ಕೊಂಡೆ. ಈ ಸೆಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಡಂಜನ್ ರೈಡ್ ಅಂಡರ್ ಮೇಂಟೆನೆನ್ಸ್ ಇದ್ದಿದ್ರಿಂದ ಎಂಟ್ರಿ ಕ್ಲೋಸ್ ಆಗಿತ್ತು. ಇದಪ್ಪ ನನ್ನ ಫೇವ್ರೆಟ್ ಡ್ಯಾಶಿಂಗ್ ಕಾರ್. ಇದಂತೂ ಮಜವಾಗಿತ್ತು. ಡಿಶುಮ್ ಅಂತ ಸಿಕ್ದವ್ರನ್ನೆಲ್ಲ ಗುತ್ಕೊಂಡು ಹೋಗ್ಬೋದು. ಇದು ಹಳೆ ಕಾಲದ ಕುದುರೆ ಗಾಡಿ ಅಥವಾ ಎತ್ತಿನ ಗಾಡಿ ತರ ಇದೆ ಅಲ್ವಾ? ಇದು ರೋಡಲ್ಲಿ ಹೋಗೋ ಬದಲು ಏರಲ್ಲಿ ಸುಯ್ ಅಂತ ತೇಲಾಡ್ತಿದೆ. ರಾಕಿಂಗ್ ತಗ್ ಇದು ಅವಾಗ್ಲೇ ಆಡಿದ್ನಲ್ಲ, ಪೈರೇಟ್ ಶಿಪ್ ತರಾನೇ ಇರುತ್ತೆ, ಬಟ್ ರೊಟೇಟು ಆಗುತ್ತೆ. ವಂಡರ್ಲಾಲಿರೋ ದೊಡ್ಡ ರೋಲರ್ ಕೋಸ್ಟರ್ ಅಲ್ಲಿ ಮಕ್ಕಳನ್ನ ಬಿಡಲ್ಲ. ಆದ್ರೆ ಈ ಟರ್ಮೇಟ್ ಕೋಸ್ಟರ್ ರೈಡ್ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳು ಮಿಸ್ ಮಾಡ್ಕೋಬೇಡಿ. ರಿಯಲಿಸ್ಟಿಕ್ ಆಗಿರೋ ಈ ಎಲಿಫೆಂಟ್ ಹೆಸರು ಅಮ್ಮು. ಕೊಚ್ಚಿಲಿ ಇರೋ ಯೂರ್ ವೇಗಾಲ್ಯಾಂಡ್ ಅಲ್ಲಿ ಮೊದಲು ಒಂದು ರಿಯಲ್ ಅಮ್ಮು ಎಲಿಫೆಂಟ್ ಇತ್ತು. ಅದರ ನೆನಪಿಗೆ ಇದನ್ನ ಇಲ್ಲಿ ಮಾಡಿದ್ದಾರೆ. ಮಂಕೀಸ್ ತುಂಬಾನೇ ಸ್ಲೋ ಅಪ್ಪ ಈ ಮಿನಿ ಎಕ್ಸ್ಪ್ರೆಸ್.
ಅಂದ್ರೆ ತುಂಬಾನೇ ಇಷ್ಟ ಆಗಿದ್ದು ಈ ಫ್ಲೈಯಿಂಗ್ ಜಂಬೋ, ತುಂಬಾ ಇಷ್ಟ ಆಯ್ತು. ನಾನು ಮತ್ತೆ ಆದ್ವಿಕ್ಕು ತಿರುಗಿಸಿದ್ದು ಈ ಮಿನಿ ಕೋಕೋ ಕಪ್ನ. ಕಿಡ್ಸ್ ರೈಡ್ ಎಲ್ಲ ಮುಗಿಸಿ ಇವಾಗ ಹೈ ಥ್ರಿಲ್ ರೈಡ್ ಸೆಕ್ಷನ್ಗೆ ಬಂದಿದ್ದೀವಿ. ಇದು ಫ್ಲಾಶ್ ಟವರ್. ಇದಕ್ಕೆಲ್ಲ ನಮಗೆ ಎಂಟ್ರಿನೇ ಇಲ್ಲ. ಈ ಹೈ ಥ್ರಿಲ್ ರೈಡ್ಸ್ಗೆಲ್ಲ ಮಿನಿಮಮ್ ಹೈಟ್ ಬಂದು 140 ಸೆಂಟಿಮೀಟರ್. ಹಬ್ಬ ನೋಡಿದ್ರೇನೆ ಭಯ ಆಗ್ತಿತ್ತು. ಮೇಲಿಂದ ಕೆಳಗೆ ಸಡನ್ ಆಗಿ ಡ್ರಾಪ್ ಮಾಡಿಬಿಡ್ತಿದ್ರು. ರೀಕಾಯಿಲ್ ವಂಡರ್ಲಾಲೆ ಮೋಸ್ಟ್ ಅಟ್ರಾಕ್ಟಿವ್ ಗೇಮ್ ಅಂದ್ರೆ ಈ ರೀಕಾಯಿಲ್ ರೋಲರ್ ಕೋಸ್ಟರ್. ನೋಡೋದಕ್ಕಂತೂ ಫುಲ್ ಥ್ರಿಲ್ಲಿಂಗ್ ಆಗಿತ್ತು. ಈ ರೈಡ್ಗೂ ಮಿನಿಮಮ್ ಹೈಟ್ ರಿಕ್ವೈರ್ಡ್ 140 ಸೆಂಟಿಮೀಟರ್. ಇದ್ದಿದ್ರು ನಾ ಖಂಡಿತ ಹೋಗ್ತಾ ಇರ್ಲಿಲ್ಲಪ್ಪ. ವೈಟ್ ಸ್ಕ್ರೀನ್ ಇದು ಕೂಡ ಕ್ರೇಜಿ ಆಗಿತ್ತು. ಹೈ ಥ್ರಿಲ್ ಸೆಕ್ಷನ್ ಅಲ್ಲಿ ಸುಮಾರು 11 ತರ ರೈಡ್ಸ್ ಇದೆ. ಈ ಹೈ ಥ್ರಿಲ್ ರೈಡ್ಸ್ ಎಲ್ಲ ನಮ್ಮ ಪೇರೆಂಟ್ಸ್ ಆಡಿದ್ರಷ್ಟೇ. ಫನ್ ರೇಸರ್ ಅಂತೂ ಒಳ್ಳೆ ರೇಸ್ ಥರನೇ ಇತ್ತು. ನಾನು 4th ಪ್ಲೇಸಲ್ಲಿ ಬಂದೆ. ಫುಟ್ ರೈಡು ಅಂತ ಅಮ್ಮ ಈ ಬೂಮರ್ಯಾಂಗ್ ಕರ್ಕೊಂಡೋದ್ರು. ಹಬ್ಬ ಫುಲ್ ಸ್ಕೇರಿ ಆಗಿತ್ತು. ಈ ಹರಕಿರಿ ರೈಡ್ ನನಗೆ ಸ್ವಲ್ಪ ಅಲ್ಲ ತುಂಬಾನೇ ಕಿರಿಕಿರಿ ಆಯಿತು. ಯಾಕೆ ಅಂದರೆ ನನ್ನೇ ಮುಂದೆ ಕೂರಿಸಿದ್ರು. ವಾಮಿಟ್ ಬರಂಗೂ ಆಯಿತು. ಆದರೆ ಹೊಟ್ಟೆ ಎಲ್ಲ ಖಾಲಿ ಇದ್ದಿದ್ರಿಂದ ಜಸ್ಟ್ ಮಿಸ್. Fancy
ಅಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕಾರ್ನೆಟೋ ರೈಡ್. ವೇವ್ ಪೂಲ್ ಮತ್ತೆ ಲೇಜಿ ರಿವರ್ ಸ್ವಲ್ಪ ಬೋರಿಂಗ್ ಆಗಿತ್ತು. ಈ ತರ ಪ್ಲೇ ಪೂಲ್ಸ್ ಸುಮಾರು 3-4 ತರ ಇದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಟರ್ ಪಾರ್ಕ್ದು. ಫುಲ್ ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದೆ, ಎಲ್ಲ ಆಡಿದೆ. ಬಟ್ ಇವಾಗ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಹೊಟ್ಟೆ ಪೂಜೆ ಆಗಲೇಬೇಕು. ಹೊಟ್ಟೆ ಪೂಜೆ ನಡೀತಿದೆ. ಎಲ್ಲ ಮುಗಿದ್ಮೇಲೆ ಅಡ್ವೆಂಚರ್ಸ್ ಆಫ್ ಚಿಕ್ಕು ದ 3D ಮೂವಿನ ಮಿಸ್ ಮಾಡ್ಕೋಬೇಡಿ. ಹಾಗೆ ಸಿನಿ ಮ್ಯಾಜಿಕ್ಕಲ್ಲಿ 7D ಮೂವಿ ಕೂಡ ಮಿಸ್ ಮಾಡ್ಕೋಬೇಡಿ. 6 o'clock ಅಷ್ಟೊತ್ತಿಗೆ ಫುಲ್ ಜೋರು ಮಳೆ ಬಂತು. ಫುಲ್ ಎಂಜಾಯ್ ಮಾಡಿಕೊಂಡು ಹಾಗೆ ಫುಲ್ ಸುಸ್ತಾಗಿ ಮನೆ ಕಡೆ ಹೊರಟ್ವಿ. ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.